Welcome to Artie's Corner. Today I am going to show you one easy and delicious chicken. ಈಗ ಬಂದು 1.5 kg ಚಿಕನ್ ತಗೊಂಡಿದ್ದೀನಿ. ದಟ್ ಈಸ್ ಸಾಫ್ಟ್ ಚಿಕನ್ ತಗೊಂಡು ಅರಿಶಿನ ಉಪ್ಪು ಹಾಕಿ ಆಸ್ ಯೂಶುವಲ್ ನಾನು ಹೇಳಂಗೆ ಅರಿಶಿನ ಹಾಕಿ ಉಪ್ಪು ಹಾಕಿ ತೊಳೆದು ಇಟ್ಟಿದ್ದೀನಿ. ಆಮೇಲೆ ಒಂದು ಸ್ಮಾಲ್ ಕಪ್ ಆಫ್ ಕೊರಿಯಂಡರ್ ಲೀಫ್, ಒಂದು ವೆರಿ ಲಿಟಲ್ ಪುದೀನ ಸೊಪ್ಪು, ಆಮೇಲೆ 2 ಈರುಳ್ಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಈರುಳ್ಳಿ ಕಟ್ ಮಾಡಿ ಇಟ್ಟಿರೋದೇ ಒಂದು ಕಪ್ಪಲ್ಲಿದೆ, ಅದು ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ 2 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ವೈಟ್ ಪೆಪ್ಪರ್ ಪೌಡ್ರು, 1/2 ಸ್ಪೂನು ಇದು ಅರಿಶಿನ, 1/2 ಸ್ಪೂನು ಗರಂ ಮಸಾಲ, 2 ಸ್ಪೂನು ಚಿಲ್ಲಿ ಪೌಡ್ರು. ಇದೆಲ್ಲಾನು ಟೀ ಸ್ಪೂನ್, ಟೇಬಲ್ ಸ್ಪೂನ್ ಅಲ್ಲ. ಇವಾಗ ನಾನು ತೋರಿಸಿರೋದೆಲ್ಲಾನು ಟೀ ಸ್ಪೂನ್ ನಲ್ಲಿ. ಈಗ 2 ಸ್ಪೂನು ಚಿಲ್ಲಿ ಪೌಡ್ರು, 1/2 ಟೀ ಸ್ಪೂನ್ ಜೀರಾ ಪೌಡ್ರು, ಕ್ವಾರ್ಟರ್ ಟೀ ಸ್ಪೂನ್ ಇದು ಮೆಂತ್ಯ ಪೌಡ್ರು, ಮೆಂತ್ಯ ಪುಡಿ ಮಾಡಿಟ್ಟಿರೋದು. ನಾನು ಯಾವಾಗಲೂ ಪುಡಿ ಮಾಡಿಟ್ಟಿದ್ದೀನಿ. ಅದರಲ್ಲಿ 1/4 ಸ್ಪೂನು ಮೆಂತ್ಯ ಪೌಡ್ರು. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇದರಲ್ಲಿ 1 ಸ್ಪೂನು ಕ್ಯಾಶ್ನಟ್ ಪೌಡ್ರು, 6 ಗ್ರೀನ್ ಚಿಲ್ಲೀಸು. ಇವಾಗ 1 ಪ್ಯಾಕೆಟ್ ಅಮೂಲ್ ಫ್ರೆಶ್ ಕ್ರೀಮು, ಆಮೇಲೆ 1 ಕಪ್ಪು ಕರ್ಡ್. ಈ 1 ಕಪ್ ಕರ್ಡ್ ಅಂದರೆ ಈ ನಾನು ನಂದಿನಿ ತಗೊಂಡಿದ್ದೀನಿ. ನಂದಿನಿ ಮೊಸರು ಬಂದು ಈ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಹಾಕೋಬೇಕು. ಇದು 1 ಕಪ್ಪು. ನಿಮ್ಗೆ ಅಳತೆಗೆ ನಾನು ಹೇಳ್ತಾ ಇರೋದು ಅರ್ಧ ಪ್ಯಾಕೆಟ್ ಹಾಕೊಳ್ಳಿ. ಆಮೇಲೆ ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಇದೆಲ್ಲ ತಗೊಂಡು ಏನು ಉರಿಯೋದಿಲ್ಲ, ಏನಿಲ್ಲ, ಎಲ್ಲ ಮಿಕ್ಸಿಗೆ ಹಾಕೋಬೇಕು. ನೋಡಿ, ಒಂದೊಂದಾಗಿ ಮಿಕ್ಸಿಗೆ ಹಾಕೊತಾ ಇದ್ದೀನಿ ನಾನು. ಈಗ ಒಂದೊಂದಾಗಿ ನಾನು ಮೊಸರು, ಪೆಪ್ಪರ್ ಪೌಡ್ರ್, ಈರುಳ್ಳಿ ಕಟ್ ಮಾಡಿ ಇಟ್ಟಿರೋದು ಎಲ್ಲ ಹಾಕೊತಾ ಇದ್ದೀನಿ ಅಷ್ಟೇ. ಇಷ್ಟು ಮಾತ್ರ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನ ರುಬ್ಬೇಕು ನಾವು. ಬಾಕಿ ಮಸಾಲೆ ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಇದು ಇವಾಗ ಮಿಕ್ಸಿನಲ್ಲಿ ರುಬ್ಬೇಕು. ಇದು ಸ್ವಲ್ಪ ಒಂಚೂರು ರುಬ್ಬಿ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬೇಕು. ಯಾಕಂದ್ರೆ ನಾವು ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ರೆ ಅದು ಜಾಸ್ತಿ ರುಬ್ಬೋಗ್ಬಿಡ್ತದೆ. ಅದರಿಂದ ನಾನು ಸ್ವಲ್ಪ ರುಬ್ಬಿ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ತಾ ಇದ್ದೀನಿ. ಈಗ ನೋಡಿ, ನಾನು 10 ಟೇಬಲ್ ಸ್ಪೂನ್ ಎಣ್ಣೆ, 1, 2 ಈ ಥರ ಹಾಕೊತಾ ಇದ್ದೀನಿ. ಈಗ ನೋಡಿ, 10 ಟೇಬಲ್ ಸ್ಪೂನ್ ಎಣ್ಣೆ ಒಂದೇ ಸಮನ ಉಯ್ದಿದ್ದೀನಿ. ಟೀ ಸ್ಪೂನ್ ಅಲ್ಲ, ಹೇಗೇನು ಹೇಳ್ತಾ ಇದ್ದೀನಿ, ಟೇಬಲ್ ಸ್ಪೂನು. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗಿದೆ. ನೀವು ಏನು ಮಾಡಬೇಕು, ಫಸ್ಟ್ ಬಂದು ಇದು ಮೆಂತ್ಯ ಪೌಡ್ರ್ ಬಂದು ಹಾಕಬೇಕು. ಯಾಕಂದ್ರೆ ಎಣ್ಣೆ ಬಿಸಿ ಆದಾಗ ಮೆಂತ್ಯ ಪೌಡ್ರ್ ಹಾಕಿ ಅದು ಸ್ವಲ್ಪ ರೋಸ್ಟ್ ಆಗಬೇಕು. ಅದರಿಂದ ಫಸ್ಟು ಮೆಂತ್ಯ ಪೌಡ್ರ್ ಹಾಕಬೇಕು. ಮೆಂತ್ಯ ಪೌಡ್ರ್ ಹಾಕಿದ್ದೀನಿ. ನೋಡಿ, ಅದು ಚೆನ್ನಾಗಿ ಎಣ್ಣೆನಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಫಸ್ಟ್ ಬೇಕಾಗಿರೋದು ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಉರಿತಾ ಇರಬೇಕು. ಈಗ ನೋಡಿ, ಚೆನ್ನಾಗಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಆವಾಗ ನೀವು ಸ್ವಲ್ಪ ಸ್ಟವ್ ಫುಲ್ಲು ಫ್ಲೇಮ್ ಕಮ್ಮಿ ಮಾಡಬೇಕು. ಯಾಕಂದ್ರೆ ನಾವು ಒಂದೊಂದು ಮಸಾಲೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಅದರಿಂದ ಎಣ್ಣೆ ಬಿಸಿನೇ ಇರಬಾರ್ದು. ಇವಾಗ ಹಾಕ್ತಾ ಇದ್ದೀನಿ. ಫಸ್ಟ್ ಬಂದು 3 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. 3 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಯಾಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫಸ್ಟ್ ಎಣ್ಣೆಗೆ ಹಾಕ್ಬೇಕು ಅಂದ್ರೆ, ನಾವು ಮಸಾಲೆ ಎಲ್ಲ ಹಾಕಕ್ಕೆ ಹೋದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ ಅಂದ್ರೆ ಎಣ್ಣೆ ಸ್ವಲ್ಪ ಬಿಸಿ ಇದ್ರೆ ಮಸಾಲೆಗಳೆಲ್ಲ ಸೀದೋಗುತ್ತೆ. ಈಗ ನೋಡಿ, ನಾನು ನಿಮಗೆ ಮೆಷರ್ಮೆಂಟ್ ಕೊಟ್ಟ ಪ್ರಕಾರ ಎಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲನೂ ಒಂದೊಂದಾಗಿ ಹಾಕ್ತಾ ಇದ್ದೀನಿ.
ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ಹಲ್ದಿ ಪೌಡರ್, ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಉರಿಬೇಕು. ಹುರಿದಾದ್ಮೇಲೆ 1 ಟೀ ಸ್ಪೂನು ಕ್ಯಾಶ್ನಟ್ ಪೌಡರ್ ಹಾಕೋಬೇಕು. ಇವಾಗ ಅದನ್ನು ಹಾಕಿ ಆಯ್ತು. ಈಗ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಈಗ ನಾವು ರುಬ್ಬಿಟ್ಟಿದೀವ ಮಸಾಲೆನ, ಈ ರುಬ್ಬಿಟ್ಟಿರೋ ಮಸಾಲೆ ಇದಕ್ಕೆ ಹಾಕ್ಬೇಕು ನೋಡಿ. ಈಗ ರುಬ್ಬಿಟ್ಟಿರೋ ಮಸಾಲೆ ಇದಕ್ಕೆ ಹಾಕಿದ್ದೀನಿ. ರುಬ್ಬಿಟ್ಟಿರೋ ಮಸಾಲೆ ಇದಕ್ಕೆ ಹಾಕಿದ್ದೀನಿ. ಇವಾಗ ಫ್ಲೇಮ್ ಒಂಚೂರು ಫ್ಲೇಮ್ ಜಾಸ್ತಿ ಮಾಡಬೇಕು. ಯಾಕಂದ್ರೆ ತುಂಬಾ ಕಮ್ಮಿ ಆಗ್ಬಿಟ್ರೆ ಇದು ಉರಿಯೋದಿಲ್ಲ. ಹಿಂಗೆ ಉರಿಯೋದು ಬೇಕಾಗಿಲ್ಲ, ಸುಮ್ಮನೆ ಹಿಂಗೆ ತಿರುಗಿಸಿದ್ದೀನಿ. ಈಗ ನೋಡಿ ಫ್ಲೇಮ್ ಜಾಸ್ತಿ ಕೊಟ್ಬಿಟ್ಟು ಈಗ ನಾನು ತೊಳೆದಿಟ್ಟಿರೋ ಚಿಕನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಅದರಲ್ಲಿ ತೊಳೆದಿಟ್ಟಿರೋ ಚಿಕನ್ ಹಾಕ್ತಾ ಇದ್ದೀನಿ ನೋಡಿ. ಈ ಚಿಕನ್ ಅಷ್ಟು 1.5 kg ಚಿಕನ್ ಅದಕ್ಕೆ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನಾನು ನಿಮ್ಗೆ ತೋರಿಸಿದ್ದೀನಿ, ಅದು 3 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿರೋದು. ನಿಮ್ಗೆ ಇನ್ನ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬಹುದು ನೋಡಿ. ಈ ಕ್ರೀಮ್ ಹಂಗೆ ಉಯ್ಬೇಕು, ಬೇರೆ ಏನಿಲ್ಲ ಅದ್ರಲ್ಲಿ ಮಾಡೋದು. ಈ ಪ್ಯಾಕೆಟ್ನ ಕಟ್ ಮಾಡಿ ಇಟ್ಕೊಂಡು ಹಂಗೆ ನೀವು ಮಾಡೋ ಟೈಮ್ನಲ್ಲಿ ಅದಕ್ಕೆ ಉಯ್ಬೇಕು. ಉಯ್ದ್ಬಿಟ್ಟು ಹಿಂಗೆ ತಿರುಗಿಸ್ಬೇಕು. ಹಿಂಗೆ ತಿರುಗಿಸ್ತಾ ಇದೀನಿ ನೋಡಿ. ಇದು ಹಿಂಗೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು. ಆಮೇಲೆ ಉಪ್ಪಿಗೆ ನಾನು ಬಂದು 1 ಟೀ ಸ್ಪೂನು, ಆಮೇಲೆ 1/4 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಉಪ್ಪು ಜಾಸ್ತಿ ಇಷ್ಟ ಇರೋದಾದ್ರೆ ನೀವು ಆಮೇಲೆ ಅದು ಬೆಂದು ಬಂದ ಮೇಲೆ ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಜಾಸ್ತಿ ಉಪ್ಪು ಬೇಕಂದ್ರೆ ಉಪ್ಪು ಜಾಸ್ತಿ ಹಾಕೊಳ್ಳಿ. ಇಷ್ಟೇ. ಇದಾದ್ಮೇಲೆ ಈಗ ಕುಕ್ಕರ್ ಮುಚ್ಚಳ ನಾನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ವೆರಿ ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಹೈ ಫ್ಲೇಮ್ ಇಡಲೇಬಾರ್ದು ನೀವು. ವೆರಿ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನೀವು ಒಂದು 10 ನಿಮಿಷ ಇಡಬೇಕು. 10 ನಿಮಿಷ ಇಟ್ಮೇಲೆ ಇನ್ನೊಂಚೂರು ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆಫ್ ಮಾಡಬೇಕು ಅಷ್ಟೇ. ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಮುಚ್ಚಳ ಮುಚ್ಚಿದ್ದೀನಿ. ಇವಾಗ ಅದು ಒಂದು 10 ನಿಮಿಷ ಆದಮೇಲೆ ವಿಸಿಲ್ ಬರುತ್ತೆ. ವಿಸಿಲ್ ಬಂದಾಗ ನೀವು ಇನ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 1-2 ವಿಸಿಲ್ ಕೊಟ್ಕೊಂಡು ಆಫ್ ಮಾಡಿಬಿಡ್ರಿ. ಫಸ್ಟ್ ಒಂದು ವಿಸಿಲ್ ಬರಲಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು 1 ವಿಸಿಲ್ ಬಂದ್ಮೇಲೆ ನೀವು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟು 1 ವಿಸಿಲ್ ಬಂದ್ಮೇಲೆ ಮೀಡಿಯಂ ಫ್ಲೇಮ್ಗೆ ಇಳಿಸ್ಬಿಟ್ಟು ಆಮೇಲೆ ಇನ್ನೊಂದು 2 ವಿಸಿಲ್ ಬರುತ್ತೆ, ಆವಾಗ ಆಫ್ ಮಾಡಿಬಿಡಿ. ಟೋಟಲ್ ಟೈಮ್ ಬಂದು 15 ಮಿನಿಟ್ಸ್ ಅಷ್ಟೇ. ಈಗ ನೋಡಿ ಫಸ್ಟ್ ವಿಸಿಲ್ ಬಂದಿದೆ. ನಾನು ಫ್ಲೇಮ್ ಬಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇನ್ನು 2 ವಿಸಿಲ್ ಬರಬೇಕು. ಅದರಿಂದ ಫಸ್ಟ್ ವಿಸಿಲ್ ಬಂದಾಯ್ತು. ಓಕೆ, ಈಗ ನೋಡಿ 3ನೇ ವಿಸಿಲ್ ಬಂದಾಗೋಯ್ತು. ಈಗ 3 ವಿಸಿಲ್ ಬಂದಾದ್ಮೇಲೆ ನಾನು ಇವಾಗ ಈ ಕುಕ್ಕರ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ. ಆಫ್ ಮಾಡಿಟ್ಟಾಯ್ತು. ಈಗ ನೋಡಿ ವಿಸಿಲ್ ಎಲ್ಲ ಹೋಗ್ಬಿಟ್ಟಿದೆ. ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಹೇಗೆ ಕಾಣಿಸ್ತದೆ ನೋಡಿ, ಕರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈಗ ನಾನು ಇದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಇದಾಯ್ತು, ಕರಿ ರೆಡಿ. ಕರಿ ರೆಡಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿಟ್ರೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ತಾ ಇದ್ದೀನಿ ನಾನು ಅದ್ರ ಮೇಲೆ ನೋಡಿ. ಅಷ್ಟೇ, ದ ಕರಿ ಇಸ್ ರೆಡಿ. ಇವಾಗ ಈ ಕರಿ ಬಂದು ನಿಮಗೆ ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಆಮೇಲೆ ದೋಸೆ ಜೊತೆಗೆ, ಇಡ್ಲಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ನೀವು ಟ್ರೈ ಮಾಡ್ಬೋದು ತಿನ್ನೋದಕ್ಕೆ. ಓಕೆ, ಮೈ ಕರಿ ಇಸ್ ರೆಡಿ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ಮೈ ವಿಡಿಯೋ. ಈಗ ನಮಗೆಲ್ಲ ಸ್ವಲ್ಪ ಗ್ರೇವಿ ಥಿಕ್ ಆಗಿರಬೇಕು ಅಂತ ಇರೋದ್ರಿಂದ ನಾನು ಇನ್ನ 2 ಟೀ ಸ್ಪೂನು ಕ್ಯಾಶ್ನಟ್ ಪೌಡರ್ ಹಾಕಿದ್ದೀನಿ. ನಿಮಗೆ ಥಿಕ್ ಬೇಡ, ಸ್ವಲ್ಪ ನೀರಾಗಿರ್ಬೇಕು ಕರಿ ಅಂತ ಇದ್ದಿದ್ರೆ ನೀವು ಸ್ವಲ್ಪ ಹಂಗೆ ಬಿಟ್ಬಿಡಿ. ನಾನು ಸ್ವಲ್ಪ ಕರಿ ಥಿಕ್ ಆಗಿರ್ಬೇಕು ಅಂದಿರೋದ್ರಿಂದ ನಾನೊಂದು 2 ಸ್ಪೂನು ಕ್ಯಾಶ್ನಟ್ ಪೌಡ್ರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ. ಅದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಬೇಡದ್ರೆ ಹಾಕ್ಬಿಡಿ.